ನೋಡಿ, ಇವತ್ತು ಬಹುಶಃ ರಾಹುಲ್ ಗಾಂಧಿ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಇವತ್ತು ಶಿಬು ಸೊರೇನ್ ಅವರು ಕೂಡ ತೀರ್ಕೊಂಡಿರೋ ಹಿನ್ನೆಲೆಯಲ್ಲಿ ಅದು ಸ್ವಲ್ಪ ಮುಂದೂಡಿದಾರೋ ಏನೋ ನನಗೆ ಸರಿಯಾದ ಮಾಹಿತಿ ಇಲ್ಲ. ಆದರೆ ಇವತ್ತು ಒಂದು ಡೆಲ್ಲಿನಲ್ಲಿ ಪತ್ರಿಕಾಗೋಷ್ಠಿ ಇದೆ. ಸೊ ನಾಳೆ ಇವತ್ತು ಪತ್ರಿಕಾಗೋಷ್ಠಿನಲ್ಲಿ ದಾಖಲೆಗಳು ಬಿಡುಗಡೆ ಮಾಡಿ ನಾಳೆ ಇಲ್ಲಿ ಬರ್ತಾರೆ. ಅದಾದಮೇಲೆ ನಿಮಗೇನು ದಾಖಲೆಗಳು ಕೊಡಬೇಕು ಅದನ್ನು ಕೂಡ ನಾವು ತಲುಪಿಸ್ತೀವಿ ಪಕ್ಷದ ವತಿಯಿಂದ. ಎಲ್ಲನೂ ಇದೆ. ನಾವು ಯಾವತ್ತೂ ಕೂಡ ನಿಮ್ಮ ಮುಂದೆ ಬಂದಾಗ ಸರಿಯಾಗಿ ಹೋಮ್ವರ್ಕ್ ಮಾಡಿಕೊಂಡೇ ಬರೋದು. ನಿಮ್ಮ ಮುಂದೆ ನಾವು ಬಂದಾಗ ಪುರಾವೆಗಳು, ದಾಖಲೆಗಳು, ಸಾಕ್ಷಿಗಳನ್ನು ಮುಂದಿಟ್ಕೊಂಡೇ ಯಾವಾಗಲೂ ಕೂಡ ತಮ್ಮ ಮುಂದೆ ಬಂದಿದ್ದೀವಿ. ಇದ್ರೂ ಕೂಡ ಏನು ಮತ ಕಳ್ತನ ಹೇಗಾಗ್ತಾ ಇದೆ, ಏನಾಗ್ತಾ ಇದೆ, ಯಾವ್ಯಾವ ಕ್ಷೇತ್ರದಲ್ಲಿದೆ, ಯಾವ್ಯಾವ ಕ್ಷೇತ್ರದಲ್ಲಿ ಅದೆಲ್ಲನೂ ಕೂಡ ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀವಿ. ಯಾವುದು ಲೀಗಲಿ ಪ್ರೂವ್ ಅಥೆಂಟಿಕ್ ಡಾಕ್ಯುಮೆಂಟೆಡ್ ಪ್ರೂಫ್ ಇರೋದ್ರಿಂದ ತಾನೇ ನಿಮ್ಮ ಮುಂದೆ ಬರ್ತಾ ಇರೋದು. ಇದ್ರೆ ಸುಮ್ಮನೆ ದಿನ ಪತ್ರಿಕಾಗೋಷ್ಠಿನಲ್ಲಿ ಮಾಡಿದ್ರೆ ಏನು ಪ್ರಯೋಜನ ಇದೆ? ಆ್ಯಂಡ್ ಇದನ್ನ ಕಾನೂನಾತ್ಮಕವಾಗೂ ನಾವು ಹೋರಾಟವನ್ನು ತಗೋತಾ ಇದ್ದೀವಿ. ಅನೇಕ ಬಾರಿ ಆರೋಪಗಳಿತ್ತು, ದುರ್ಬಳಕೆ ಆಗ್ತಾ ಇದೆ ಅಂತ. ನೋಡಿ, ಇವಿಎಂ ದುರ್ಬಳಕೆನೇ ಬೇರೆ, ಮತ ಕಳ್ತನನೇ ಬೇರೆ. ಅದು ತಾಂತ್ರಿಕವಾಗಿರೋದು. ನಾನು ಕೂಡ ಬರೆದಿದ್ದೀನಲ್ಲ, ಈ ಎಲೆಕ್ಷನ್ ಕಮಿಷನ್ ಅವ್ರು ಯಾಕೆ ನನ್ನ ಪತ್ರಕ್ಕೆ ಉತ್ತರ ಕೊಡ್ತಾ ಇಲ್ಲ? ನಾನು ಒಬ್ಬ ಜವಾಬ್ದಾರಿ ಸ್ಥಾನಮಾನದಲ್ಲಿ ಇದ್ದವನಲ್ಲ. ವಿಶ್ವದ 4ನೇ ಅತಿ ದೊಡ್ಡ ತಂತ್ರಾಂಶದ ಕ್ಲಸ್ಟರ್ ನಾವು, ಬೆಂಗಳೂರು 4th ಲಾರ್ಜೆಸ್ಟ್ ಟೆಕ್ನಾಲಜಿ ಕ್ಲಸ್ಟರ್ ಇನ್ ದ ವರ್ಲ್ಡ್. ಅಂಥವ್ರ ಮುಖ್ಯಸ್ಥರು ಲೆಟರ್ ಬರೆದಾಗ ಈ ಎಲೆಕ್ಷನ್ ಕಮಿಷನ್ ಯಾಕೆ ಉತ್ತರ ಕೊಡ್ತಾ ಇಲ್ಲ? ಅದು ಇವಿಎಮ್ದೇ ಬೇರೆ ವಿಚಾರ. ನಾಳೆ ಏನು ಪ್ರಕಟ ಮಾಡ್ತಾ ಇದ್ದೀವಿ ಅದೇ ಬೇರೆ ವಿಚಾರ. ಇವಿಎಂ ಎಥಿಕಲ್ ಹ್ಯಾಕಥಾನ್ ಆಗಬೇಕಂತ ಈಗಲೂ ಕೂಡ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕೋ ಅದನ್ನು ನಾವು ಅವ್ರಿಗೆ ಏನೇನು ಸವಲತ್ತುಗಳು ಬೇಕೋ ಅದು ಮಾಡ್ಕೊಡ್ಲಿಕ್ಕೆ ಕೂಡ ನಾವು ತಯಾರಿದ್ದೇವೆ. ಏನು ಅರ್ಜೆಂಟ್ ಇದೆ? 2-3 ದಿನ ಗೊತ್ತಾಗುತ್ತಲ್ಲ. ನಾನು ರಾಜ್ಯದ ಚುನಾವಣೆಗಿಂತ ಮುಂಚೆ ಚಿಲುಮೆ ಟ್ರಸ್ಟ್ ಪ್ರಕರಣ ನೆನಪಿದೆಯಾ ಸರ್ ತಮ್ಗೆಲ್ಲರಿಗೂ? ಅಲ್ಲಿ ಸಿಕ್ಕಾಕೊಂಡಿದ್ರು, ಅದಕ್ಕೆ ಸ್ವಲ್ಪ ನಿಂತೋಗಿತ್ತು. ಅದನ್ನ ಪರ್ಸ್ಯೂ ಮಾಡಬೇಕಾಗಿತ್ತು, ಅದಾಗಿಲ್ಲ ಅಂತ ನನ್ನ ವೈಯಕ್ತಿಕ ವಿಚಾರ ಇದೆ. ಬಟ್ ನೋಡೋಣ, ಬೇರೆ